ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಾಲಚಕ್ರದ ನಿಯಮವಿದು. ಏರಿದವನು ಇಳಿಯಲೇಬೇಕು, ಮೆರೆದವನು ಅಳಿಯಲೇಬೇಕು, ಉರಿದವನು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವನು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂದವರು ನೋವನ್ನು ಅನುಭವಿಸಲೇಬೇಕು. ಆಸೆ ಪಟ್ಟವರು ನಿರಾಸೆ ಆಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಒಂದು ದಿನ ಸಾಯಲೇಬೇಕು. ಮಾಟ ಮಂತ್ರದಂತಹ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದಲೇ ಸರ್ವಸ್ವವನ್ನು ಕಳೆದುಕೊಳ್ಳಬೇಕು. ಬಡವನಾದರೂ ಸಿರಿವಂತನಾದರೂ 3 ಅಡಿ 6 ಅಡಿ ಸ್ಮಶಾನದ ಜಾಗಕ್ಕೆ ಹೋಗಲೇಬೇಕು. ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನವನ್ನ ಬಿಟ್ಟುಬಿಡಿ. ನೀವು ಬದಲಾದರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀವು ಅಪೇಕ್ಷೆ ಮಾಡುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ. ನೀವು ಮಾಡುತ್ತಿರುವ ಕೆಲಸದಿಂದ ನಿಮಗೆ ಆತ್ಮವಿಶ್ವಾಸ, ಶಾಂತಿ ದೊರೆಯುವಂತಿರಬೇಕು. ಮತ್ತೊಬ್ಬರನ್ನು ನಿಮ್ಮನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿರಬೇಕು. ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಡಬೇಕು. ನಿಮ್ಮಲ್ಲಿ ನಿಮಗೆ ಭರವಸೆ ಇರಬೇಕು. ಶಾಂತರಾಗಿ ಇರುವುದನ್ನು ಕಲಿಯಬೇಕು. ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟು ಇದೆಲ್ಲವೂ ಕ್ಷಣಿಕ ಎಂದು ತಿಳಿದು ಬದುಕು ನಡೆಸಬೇಕು. ಸಮಯವು ಎಲ್ಲವನ್ನೂ ಸರಿಪಡಿಸುತ್ತದೆ. ಹಾಗಾಗಿ ಸದಾ ಸಮಾಧಾನವಾಗಿ ಇರುವುದನ್ನು ಕಲಿಯಿರಿ. ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದನ್ನು ನೀವು ಯೋಚಿಸುವುದನ್ನು ಬಿಡಬೇಕು. ಅದು ನಿಮ್ಮ ಕಾಯಕ ಎಂದಿಗೂ ಆಗಬಾರದು. ನಿಮ್ಮನ್ನ ಮತ್ತೊಬ್ಬರಿಗೆ ಹೋಲಿಕೆ ಮಾಡಬೇಡಿ. ಅವರು ನಡೆದು ಬಂದ ದಾರಿ ನಿಮಗೆ ಗೊತ್ತಿರಲು ಸಾಧ್ಯವಿಲ್ಲ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಯೋಚಿಸಬೇಡಿ. ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಹಾಕುತ್ತದೆ. ನಿಮ್ಮ ಸಂತೋಷವನ್ನು ನೀವೇ ಹುಡುಕಬೇಕು. ಬೇರೆಯವರಿಂದ ಎಂದಿಗೂ ಅಪೇಕ್ಷೆ ಮಾಡಬಾರದು. ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಆಗುವುದಿಲ್ಲ. ದುಃಖವಾದಾಗ ನಾವು ಒಂದು ಕಡೆ ಕೂತು ಅಳಲೇಬೇಕು. ದುಃಖವಾದಾಗ ನಮಗೆ ದುಡ್ಡು ಸಹಾಯಕ್ಕೆ ಬರುವುದಿಲ್ಲ. ಸಹಾಯದ ಅವಶ್ಯಕತೆ ಇರುವವರಿಗೆ ಸಹಕರಿಸಿ. ಸಮಯ ಬಂದಾಗ ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಸೋಲಿನಲ್ಲೇ ಸಾಧನೆಯು ಆರಂಭವಾಗುವುದು. ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು. ನೀವು ಮಾಡುವ ಕೆಲಸವನ್ನು ಆಟದಂತೆ ಆನಂದಿಸಿ. ಆದರೆ ಎಂದಿಗೂ ಬೇರೆಯವರ ಜೀವನದ ಜೊತೆಗೆ ಮತ್ತೆ ಅವರ ಭಾವನೆಗಳ ಜೊತೆಗೆ ಆಟವಾಡಬೇಡಿ. ಮಾತು ಮಾವಿನ ಹಣ್ಣಿನಂತಿರಬೇಕು. ಮರದಿಂದ ಬೀಳುವ ಮೊದಲೇ ಎಚ್ಚರಿಕೆ ವಹಿಸಬೇಕು. ದೇವರು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ ಎಂದು ದೂಷಣೆ ಮಾಡಬೇಡಿ. ಏಕೆಂದರೆ ಕೆಲವು ಸಂಬಂಧಗಳಿಂದ ನಿಮಗೆ ಮುಂದೆ ಎಂತಹ ಕಷ್ಟಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತವೆ ಎಂದು ಆ ಭಗವಂತನಿಗೆ ತಿಳಿದಿರುತ್ತದೆ. ಅದಕ್ಕಾಗಿಯೇ ಭಗವಂತ ನಿಮಗೆ ಬೇಡವಾದ ಸಂಬಂಧಗಳನ್ನು ಬಹಳ ಬೇಗ ದೂರ ಮಾಡಿಬಿಡುತ್ತಾನೆ. ಆಗಿರುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಎಂದು ಸುಮ್ಮನಿದ್ದು ಬಿಡಿ. ಆಗಿ ಹೋಗಿರುವುದನ್ನು ಬದಲಾಯಿಸಲು ಆಗುವುದಿಲ್ಲ. ಬೇರೆಯವರ ಅಭಿಪ್ರಾಯಗಳು ಎಂದಿಗೂ ನಿಮ್ಮ ವಾಸ್ತವಿಕತೆ ಅಲ್ಲ. ಒಬ್ಬರಿಗೊಬ್ಬರಿಗೂ ಒಂದೊಂದು ದಾರಿ ಇದ್ದೇ ಇರುತ್ತದೆ. ಕಾಲ ಕಳೆದಂತೆ ಅದು ಸುಧಾರಿಸುತ್ತದೆ. ಬೇರೆಯವರ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ತುಂಬ ಜಾಸ್ತಿ ಯೋಚನೆ ಮಾಡುವುದರಿಂದ ದುಃಖವಾಗುತ್ತದೆ. ಸಂತೋಷ ಇರುವುದು ನಿಮ್ಮೊಳಗೆ, ಹೊರಗಡೆ ಅಲ್ಲ. ಒಳ್ಳೆ ಯೋಚನೆಗಳಿಂದ ಒಳ್ಳೆ ಪರಿಣಾಮಗಳು ಸಿಗುತ್ತವೆ. ನೀವು ನಕ್ಕರೆ ಜಗತ್ತೇ ನಗುತ್ತದೆ. ಪ್ರೀತಿ ವಾತ್ಸಲ್ಯಗಳಿಂದ ಬೆಲೆ ಎಂದಿಗೂ ಕಟ್ಟಬಾರದು. ನೀವು ಆಗಲ್ಲ ಅಂತ ಕೈಬಿಟ್ಟರೆ ಮಾತ್ರವೇ ನಿಮಗೆ ಸೋಲಾಗುತ್ತದೆ. ಮಾಡಿದ್ದನ್ನು ಉಣ್ಣಲೇಬೇಕು. ಕರ್ಮದ ಪ್ರತಿಫಲ ಯಾವತ್ತಿಗೂ ಇದ್ದೇ ಇರುತ್ತದೆ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇಲ್ಲಿ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ,
ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರೂ ಆಗಿರುವುದಿಲ್ಲ. ನಡೆಯುವಾಗ ನಾವು ಎಡವಿ ಬೀಳುವುದು ಸಹಜ. ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವುವುದು ಅದೇ ನಿಜವಾದ ದಡ್ಡತನ. ಅಂಧಕಾರದ ಇನ್ನೊಂದು ಬದಿಯಲ್ಲೇ ಪ್ರಕಾಶಮಾನವು ಅಡಗಿರುತ್ತದೆ. ನಮ್ಮ ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಕೀಳರಿಮೆ ಮತ್ತು ಭಯವನ್ನು ಕಿತ್ತೊಗೆದರೆ ನೀವು ಅದ್ಭುತವಾದುದನ್ನು ಸಾಧಿಸುತ್ತೀರಾ. ಮನುಷ್ಯ ಯಾರನ್ನು ಹೆಚ್ಚು ಪ್ರೀತಿ ಮಾಡುತ್ತಾನೋ ಅವರಿಂದ ತುಂಬ ಸುಲಭವಾಗಿ ಮೋಸ ಹೋಗುತ್ತಾನೆ. ಸೋಲು ಎನ್ನುವುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಲು ನೀಡಲ್ಪಡುತ್ತದೆ ಮತ್ತು ಧೈರ್ಯ, ಧರ್ಮ, ಮಿತ್ರ ಮತ್ತು ಪತ್ನಿ ಈ 4 ವಿಷಯಗಳ ಬಗ್ಗೆ ಕಷ್ಟ ಬಂದಾಗಲೇ ಗೊತ್ತಾಗುತ್ತದೆ. ಧೈರ್ಯಶಾಲಿಗೆ ಮಾತ್ರ ವಿಜಯಲಕ್ಷ್ಮಿ ಒಲಿಯುತ್ತಾಳೆ, ಹೇಡಿಗಳಿಗೆ ಅಲ್ಲ. ಪ್ರಚಂಡ ಆತ್ಮವಿಶ್ವಾಸ ನಮ್ಮನ್ನು ಸಮುದ್ರದ ಚಂಡಮಾರುತದಿಂದ ಪಾರಾಗಿಸುವಂಥದ್ದು. ನಾವು ಸುಖವಾಗಿ ಇರುವುದಕ್ಕೆ ಅನೇಕ ವಸ್ತುಗಳು ಬೇಕು ಅಂತ ಅನಿಸುತ್ತದೆ. ಆದರೆ ಅವೆಲ್ಲವೂ ಸೃಷ್ಟಿಯಾಗುವ ಮೊದಲು ಜನ ಸಂತೋಷವಾಗಿ ಇದ್ದರು. ವಸ್ತುವಿನಿಂದ ಎಂದಿಗೂ ಸಂತೋಷ ಬರುವುದಿಲ್ಲ, ಹಾಗೆಯೇ ದುಃಖವೂ ಬರುವುದಿಲ್ಲ. ನಮ್ಮ ಸುಖ ಮತ್ತು ದುಃಖಕ್ಕೆ ಕಾರಣ ವಸ್ತುವಿನಲ್ಲಿ ಸುಖ ಇದೆ ಎನ್ನುವಂತಹ ಭ್ರಮೆ ಹೊಂದಿರುವುದು. ಹೊರ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಬೇಕೆಂಬ ಆಸೆ ನಮಗೆ ಖಂಡಿತ ಇರುತ್ತದೆ, ಆದರೆ ಅದು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಹೊಂದಿಕೊಳ್ಳುವುದನ್ನು ಸಹ ನಾವು ಕಲಿತಿರಬೇಕು. ಇಲ್ಲವಾದರೆ ಒಂದಕ್ಕೆ ನಾವು ಕೇಂದ್ರೀಕೃತವಾದಾಗ ನಮಗೆ ಜೀವನವೇ ಬೇಸರವಾಗುವಂತೆ ಆಗುತ್ತದೆ. ಇಲ್ಲಿ ನಾವು ದುಡ್ಡೇ ದೊಡ್ಡದು ಅಂತ ಅಂದುಕೊಂಡರೆ ಅಂಥವರು ಶ್ರೀಮಂತರೇ. ಆದರೆ ಯಾರು ಪ್ರೀತಿ, ನೆಮ್ಮದಿನೇ ದೊಡ್ಡದು ಅಂತ ಅಂದುಕೊಳ್ಳುತ್ತಾರೋ ಅವರು ನಿಜವಾದ ಹೃದಯವಂತರು. ನೋವು ಎಷ್ಟೇ ಇರಲಿ, ಮುಖದಲ್ಲಿ ನಗು ಒಂದಿದ್ದರೆ ಕಷ್ಟಕ್ಕೂ ಸಂತೋಷದ ಪರಿಚಯ ಆಗೇ ಆಗುತ್ತದೆ. ನೀವು ಹೇಗಿದ್ದೀರೋ ಹಾಗೆಯೇ ಇರಿ, ಅನುಕರಿಸಲು ಹೋಗಬೇಡಿ. ಭಗವಂತ ನಿಮಗಾಗಿಯೇ ವಿಶೇಷ ಅಚ್ಚು ತಯಾರಿಸಿರುತ್ತಾನೆ, ಅದನ್ನು ವ್ಯರ್ಥ ಮಾಡಬೇಡಿ. ಇಷ್ಟಕ್ಕೂ ಬೆಲೆ ಇರುವುದು ಯಾವುದು ಸತ್ಯವೋ ಅದಕ್ಕೆ ಮಾತ್ರ, ನಕಲಿಗೆ ಅಲ್ಲ. ಒಮ್ಮೆ ನಾರದರು ಶ್ರೀ ಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ಏಕೆ ದುಃಖಿಗಳಾಗಿ ಇರುತ್ತಾರೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಹೇಳಿದನಂತೆ, ಸುಖ ಎಲ್ಲರ ಬಳಿಯಲ್ಲೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಎಂದು. ಒಂದು ಮಾತು ತಿಳಿದುಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡುತ್ತೀವೋ ಅಂಥವರ ಬದುಕಿನಲ್ಲಿ ನಮಗೆ ಸ್ವಲ್ಪವೂ ಬೆಲೆ ಇರುವುದಿಲ್ಲ. ಹಾಗಾಗಿ ನಮ್ಮ ತಾಳ್ಮೆಗೂ ಒಂದು ಕೊನೆ ಅನ್ನುವುದು ಇದ್ದೇ ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇದ್ದಾನೆ ಎಂದರೆ ಮತ್ತೆ ಮತ್ತೆ ನೋವು ಕೊಡುತ್ತಾ ಇರುವುದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ, ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡವನ್ನು ತುಂಬಿಸಿಕೊಂಡು ಸಾಗುತ್ತಾನೆ. ಸ್ನೇಹಿತರೆ, ಈ ವಿಶೇಷ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಸಂದೇಶಗಳನ್ನು ತಿಳಿದುಕೊಳ್ಳಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.